ವಿರಾಮದ ನಂತರ ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಸಾಕಷ್ಟು ಕಾಲರ್ಗಳು ಇರೋದ್ರಿಂದ ನಾವು ಬೇಗ ಬೇಗ ಕಾಲರ್ಸ್ಗಳನ್ನ ತಗೊಳ್ತಾ ಇದ್ವಿ. ಬಳ್ಳಾರಿಯಿಂದ ಪ್ರಭು ಅಂತ ಕರೆ ಮಾಡಿದ್ದಾರೆ. ಪ್ರಭು ಮಾತಾಡಿ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ, ಹೇಳಿ ಪ್ರಭು. ನನ್ನ ಹೆಸರು ಪ್ರಭು ಅಂತ ಹೇಳ್ರಿ. ಹಾಂ, ನಮ್ಮ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡಿ, ಡಿಸ್ಟರ್ಬೆನ್ಸ್ ಇದೆ. ಏನು ಸಮಸ್ಯೆ ಇದೆ ಹೇಳಿ. ಹಲೋ ಹೇಳಿ ಹೇಳಿ, ಹಲೋ ಕೇಳಿಸ್ತಾ ಇದೆ, ಹೇಳಿ ಪ್ರಭು ಅವರೇ. ಹಲೋ. ಓಕೆ, ನಮಗೆ ಸಂಪರ್ಕ ಸಾಧ್ಯ ಆಗಿಲ್ಲ, ಮತ್ತೆ ಕರೆ ಮಾಡ್ಬೋದು ಅಂತ ಅನ್ಸುತ್ತೆ. ಮತ್ತೊಂದು ಪತ್ರ ಇದೆ, ಸ್ವಲ್ಪ ಅಂದರೆ ಗೊಂದಲದಲ್ಲಿ ಬರೆದಿದ್ದಾರೆ ಮೇಡಮ್. ಪತ್ರ ಬರೆದಿರ್ತಕ್ಕಂಥವ್ರು ಕೆ ಗೀತಾ ಅಂತ ಅಂದ್ಬಿಟ್ಟು. ಇವ್ರು ಹೇಳೋ ಪ್ರಕಾರ ಇವರ ತಾಯಿಗೆ 67 ವರ್ಷ. ಅವರಿಗೆ ಕಳೆದ ವರ್ಷದಿಂದ ವೈಟ್ ಡಿಸ್ಚಾರ್ಜ್ ತೊಂದರೆ ಇದೆ. ಅವರಿಗೆ BP ಇದೆ. ಸಿಕ್ಕಾಬಟ್ಟೆ ವೈದ್ಯಕೀಯ ಪರೀಕ್ಷೆಗಳು ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಏನೋ ಒಂದು ಪ್ರಾಬ್ಲಮ್ ಆಗಿ ಕಿಮೋಥೆರಪಿ ಚಿಕಿತ್ಸೆಯನ್ನು ನೀಡಲಾಗಿದೆ. ಡಾಕ್ಟ್ರ್ ಏನೋ ಅವ್ರಿಗೆ ತುಂಬ ದಿವಸ ಬದುಕಲ್ಲ ಅಂತ ಹೇಳಿದಾರಂತೆ. ಈಗ ಅವ್ರ ಪ್ರಾಬ್ಲಮ್ ಏನಂದರೆ ಕಾನ್ಸ್ಟಿಪೇಷನ್ ಮತ್ತು ನಿದ್ರೆಯಲ್ಲಿ ಮೂತ್ರ ಹೋಗುವುದು. ವೈಟ್ ಡಿಸ್ಚಾರ್ಜ್ ಇನ್ನೂ ನಿಂತಿಲ್ಲ. ಸೊ ಈ ಹಿಂದೆ ಅವರಿಗೆ ಟ್ಯೂಮರ್ ಕೂಡ ಆಗಿತ್ತು ಅಂತಲೂ ಇವರು ಪತ್ರ ಬರೆದಿದ್ದಾರೆ. ಹೀಗಾಗಿ ಅವ್ರು ಹೆಚ್ಚು ದಿನ ಬದುಕಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಅಟ್ಲೀಸ್ಟ್ ಅವ್ರು ಇರೋಷ್ಟು ದಿನ ಆದರೂ ಅವರು ಆರಾಮಾಗಿರೋದಕ್ಕೆ ಏನಾದರೂ ಸಾಧ್ಯತೆಗಳಿದೆಯಾ ಅಂತ ಕೇಳ್ಕೊಂಡಿದ್ದಾರೆ. ಇದು ಬಹುಶಃ ಕ್ಯಾನ್ಸರ್ ಸರ್ವಿಕ್ಸ್ ಆಗಿದೆ ಅನ್ಸುತ್ತೆ. ಗರ್ಭಕೋಶದ ಬಾಯಿ ಹತ್ರ ಇದು ಕ್ಯಾನ್ಸರ್ ಆಗಿರಬೇಕು. ಅದು ವೈಟ್ ಡಿಸ್ಚಾರ್ಜೇ ಮೊದಲು ಇದು ಆ ವಯಸ್ಸಿನಲ್ಲಿ ವೈಟ್ ಡಿಸ್ಚಾರ್ಜು ಇದೆಲ್ಲ ಪ್ರಾರಂಭ ಆಗಿ ಕೀಮೊಥೆರಪಿ ಕೊಟ್ಟಿದ್ದಾರೆ. ಅಂದರೆ ಕೀಮೊಥೆರಪಿ ಅಂದರೆ ಮೆಡಿಸಿನ್ ಮೂಲಕ ಕೊಡೋದು. ಅದನ್ನು ಆಪರೇಷನ್ ಮಾಡೋಕ್ಕೆ ಸಾಧ್ಯವಾಗದ ಹಂತ ತಲುಪಿರ್ಬೋದು, ಅದಕ್ಕೆ ಕೀಮೊಥೆರಪಿ ಕೊಟ್ಟಿದ್ದಾರೆ. ಇದೆಲ್ಲ ಕೊಟ್ಟಾಗ ಟ್ಯೂಮರ್ ಇದ್ದಾಗ ಒಂದೊಂದು ಸಲ ಏನಾಗುತ್ತೆ, ಈ ಮೂತ್ರಕೋಶದ ಅದು ತುಂಬ ಹತ್ತಿರವಾಗಿರುತ್ತೆ. ಮೂತ್ರಕೋಶಕ್ಕೆ ಮುಂದ್ಗಡೆ ಅಥವಾ ಮಲ ವಿಸರ್ಜನೆ ಜಾಗಕ್ಕೆ, ದೊಡ್ಡ ಕರುಳಿಗೆ ಹಿಂದ್ಗಡೆ ಬಹಳ ಹತ್ತಿರವಾಗಿರುತ್ತೆ ಅದು. ಹಾಗಾಗಿ ಆ ಟ್ಯೂಮರ್ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದು ಕೂಡ ಸ್ಪ್ರೆಡ್ ಆದಾಗ ಅದನ್ನ ನಾವು ಕ್ಯಾನ್ಸರ್ ಅಂತ ಕನ್ಸಿಡರ್ ಮಾಡ್ತಾರಾ? ಆ ಸ್ಪ್ರೆಡ್ ಆಗೋದು ಲೇಟ್ ಸ್ಟೇಜ್ ಆಫ್ ಕ್ಯಾನ್ಸರ್. ತುಂಬಾ ಅರ್ಲಿ ಸ್ಟೇಜ್ ಆಫ್ ಕ್ಯಾನ್ಸರ್ ನಲ್ಲಿ ಎಲ್ಲಿಗೂ ಸ್ಪ್ರೆಡ್ ಆಗಿಲ್ಲದೆ ಇರ್ಬೋದು. ಇದು ಲೇಟ್ ಸ್ಟೇಜ್ ಇರೋದ್ರಿಂದಾನೇ ಅವ್ರಿಗೆ ಬರೀ ಕೀಮೊಥೆರಪಿ ಅದೇನೋ ಕೊಟ್ಟಿದ್ದಾರೆ. ಅವ್ರಿಗೆ ಇವಾಗೆಲ್ಲ ಲೇಟ್ ಸ್ಟೇಜ್ ಕ್ಯಾನ್ಸರ್ ಅಲ್ಲಿ ಸ್ವಲ್ಪ ಮಟ್ಟಿನ ಒಂದು ಸಫರಿಂಗ್ ಇರುತ್ತೆ ಅವ್ರಿಗೆ. ಅದಕ್ಕೆ ಅಂಥವ್ರಿಗೂ ಕೂಡ ಪ್ಯಾಲಿಯೇಟಿವ್ ಥೆರಪಿ ಅಂತ ಹೇಳ್ತೀವಿ ನಾವು. ಅಂದರೆ ಅವ್ರಿಗೆ ಸಮಾಧಾನವಾಗಿರೋ ಅಂಥದ್ದು, ಅವರ ತೊಂದರೆಗಳನ್ನ ಆದಷ್ಟು ಕಡಿಮೆ ಮಾಡಿ ಬದುಕಿರೋ ಅಷ್ಟು ದಿವಸ ನಾವು ಜೀವನದ ಗುಣಮಟ್ಟನ ಕಾಪಾಡ್ಕೊಳ್ಬೇಕಾದ್ರೆ ಕ್ವಾಲಿಟಿ ಆಫ್ ಲೈಫ್ ಈಸ್ ಇಂಪಾರ್ಟೆಂಟ್ ಅಂತ ಹೇಳ್ತೀವರಲ್ಲ, ಆ ರೀತಿ ಅವರು ಅದನ್ನು ತಿಳಿದ ಕ್ಯಾನ್ಸರ್ ಸರ್ಜನ್ಸು ಇವರೆಲ್ಲ ತಿಳಿಸ್ಕೊಡ್ತಾರೆ. ಬಹಳಷ್ಟು ಈಗ ಈ ಲೇಟ್ ಸ್ಟೇಜ್ ಕ್ಯಾನ್ಸರ್ ಟ್ರೀಟ್ ಮಾಡೋವಂಥದ್ದೇ ಕೆಲವು ಸೆಂಟರ್ಸ್ಗಳು ಕೂಡ ಇದೆ. ಅವರು ಪೇಯ್ನ್ ಮ್ಯಾನೇಜ್ಮೆಂಟು, ಪೇಯ್ನ್ ರಿಲೀಫು, ಅಥವಾ ಈ ರೀತಿ ಮೂತ್ರ ವಿಸರ್ಜನೆ ತೊಂದರೆ, ಮಲ ವಿಸರ್ಜನೆ ತೊಂದರೆ, ಈ ರೀತಿ ಎಲ್ಲ ಇದ್ದಾಗ ಎಷ್ಟರ ಮಟ್ಟಿಗೆ ಅವ್ರನ್ನ ಸರಿಯಾಗಿ ಇಡಕ್ಕೆ ಸಾಧ್ಯವಾಗತ್ತೆ ಅನ್ನೋದನ್ನ ಚಿಕಿತ್ಸೆ ಕೊಡಬೇಕಾದ್ರೆ ಹೇಳ್ತಾರೆ ಅವರು. ಮಾಡಬೇಕಾಗತ್ತೆ. ಯಾಕಂದ್ರೆ ಸುಮ್ಮನೆ ನೋಡೋರ್ಗೂ ಕಷ್ಟ, ಅವರು ಒದ್ದಾಡೋದನ್ನ ಅಥವಾ ಅವ್ರಿಗೆ ಸಫರಿಂಗ್ ಮಾಡೋ ಇರೋದನ್ನ ಅವ್ರು ವೈದ್ಯರನ್ನ ಕೇಳಿದ್ರೆ ಖಂಡಿತ ಇದಕ್ಕೆ ಅವರು ತಿಳಿಸ್ಕೊಡ್ತಾರೆ. ಹೌದು. ರಾಣೆಬೆನ್ನೂರಿನಿಂದ ರಾಜು ಅಂತ ಕರೆ ಮಾಡಿದ್ದಾರೆ. ರಾಜು ಮಾತಾಡಿ, ಹೇಳಿ, ಏನ್ ಸಮಸ್ಯೆ ಇದೆ ನಿಮಗೆ? ಹಲೋ, ಹೇಳಿ ರಾಜು ಅವರೇ. ಇದು ಇದಾದ್ಮೇಲೆ ಸಂಭೋಗ ಆದ್ಮೇಲೆ ಎಷ್ಟೊತ್ತ ತನಕ ಮಲ್ಕೊಂಡಿರ್ಬೇಕು? ಹಾಗೇನೆ ಯಾವ ಕಾರಣ ಕೇಳ್ತಾ ಇರೋದು ನೀವು ಹೇಳಿ? ಗರ್ಭಧಾರಣೆ ಆಗೋದಕ್ಕ ಅಥವಾ? ಹೌದು, ಸಕ್ಸಸ್ ಆಗ್ಬೇಕು, ಕನ್ಸೀವ್ ಆಗ್ಲಿಕ್ಕೆ. ಕನ್ಸೀವ್ ಆಗಕ್ಕೆ ಸಾಧಾರಣವಾಗಿ ನಾವು ಸಂಭವ ಕ್ರಿಯೆ ನಂತರ ನಿಮ್ಮ ಪತ್ನಿಗೆ 1 ಗಂಟೆ ತನಕ ಅದನ್ನ ವಾಶ್ ಮಾಡ್ಕೋಬೇಡಿ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಹೆಚ್ಚಿನ ಹೊತ್ತು ವೀರ್ಯಾಣು ಇದು ಯೋನಿ ಒಳಗೆ ಉಳಿದಿರ್ಲಿ ಅನ್ನೋದಕ್ಕೋಸ್ಕರವಾಗಿ ಅದನ್ನ ಹೇಳೋದಷ್ಟೇ. ಎಷ್ಟು ತನಕ ಮೇಡಮ್? 1 ಗಂಟೆಗೆ 1 ಅವರ್ ಅಟ್ಲೀಸ್ಟ್. 1 ಅವರ್ ಅಟ್ಲೀಸ್ಟ್. ಹೌದು. ವಾಶ್ ಮಾಡ್ಕೊಳ್ಳೇಬೇಕು ಅನ್ನೋದು ಕೆಲವರಲ್ಲಿ ಆ ಹ್ಯಾಬಿಟ್ ಇರುತ್ತೆ, ತಕ್ಷಣ ವಾಶ್ ಮಾಡ್ಕೊಳ್ಳೋ ಅಂಥದ್ದು. ಅಂಥವ್ರಿಗೆ 1 ಅವರ್ ಅಟ್ಲೀಸ್ಟ್ ಮಾಡಬೇಡಿ ಅಂತ ಹೇಳ್ತೀವಿ. ಕೆಲವು ಸಲ ಅವರು ಹಾಗೇನೆ ಇದ್ರೂ ಕೂಡ ಸ್ವಲ್ಪ ಹೆಚ್ಚಿನ ಹೊತ್ತಿದ್ರು ಅದರಿಂದ ಏನು ತೊಂದರೆ ಏನಿಲ್ಲ. ಬಿಜಾಪುರದಿಂದ ರಾಘು ಅಂತ ಕರೆ ಮಾಡಿದ್ದಾರೆ. ರಾಘು ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಹಲೋ ಸರ್. ಹೇಳಿ ರಾಘು. ಇವಾಗ ನಾವು ಸಂಭೋಗ ಕ್ರಿಯೆ ನಡೆಸ್ತೀವಲ್ಲ ಸರ್, ಅವಾಗ ನಮ್ಗೆ ಸ್ವಲ್ಪ ಉರಿ ತರ ಆಗುತ್ತೆ ಸರ್. ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಅವರು ಅಂದ್ರೆ ನಿಮ್ಗೆ ಉರಿ ತರ ಆಗೋದಕ್ಕೆ ಏನಾದ್ರು ಅದೇ ಸೋಂಕೆ ನಿಮಗೆ ನಿಮ್ಮ ಪತ್ನಿಗೆ ಇಬ್ಬರಿಗೂ ಕೆಲವು ಸಲ ಒಂದು ಸೋಂಕು ಏನಾದ್ರು ಇದ್ರೆ ಚಿಕಿತ್ಸೆ ಕೊಡಬೇಕಾಗತ್ತೆ. ನಿಮ್ಮ ಪತ್ನಿಗೂ ವೈಟ್ ಡಿಸ್ಚಾರ್ಜು ಅಥವಾ ನವೆ ಉರಿ ಆ ಥರ ಏನಾದರೂ ಸೋಂಕಿದ್ರೆ ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ಅಥವಾ ನಿಮಗೆ ಏನಾದರೂ ಸೋಂಕಿದ್ರೆ ಜನನಾಂಗದಲ್ಲಿ ಅದಕ್ಕೋಸ್ಕರನೂ ಉರಿ ಬರ್ಬೋದು. ಅದನ್ನು ಪರೀಕ್ಷೆ ಮಾಡಿ ಇಬ್ಬರಿಗೂ ಚಿಕಿತ್ಸೆ ಕೊಡಬೇಕಾಗತ್ತೆ. ಮತ್ತು ನಿಮ್ಮ ಶುಗರ್ ಆ ಥರ ಏನಿಲ್ವಾ ಅಂತ ಒಂದು ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ. ಓಕೆ ಓಕೆ
ಸೊ ಒಂದು ವಿಚಾರ ಇವರೆಲ್ಲ ಗಮನ ವಹಿಸಬೇಕಾಗುತ್ತೆ. ಉರಿ ಅಂತಂದ ತಕ್ಷಣ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಇದು ಏನೋ ಒಂದು ಚೇಂಜಸ್ ಆಗಿರ್ಬೋದು ಅಂತ ಅಂದ್ಬಿಟ್ಟು. ಆದರೆ ಕರೆಕ್ಟಾಗಿ ಪರೀಕ್ಷೆಯನ್ನು ಮಾಡಿಸ್ಕೊಂಡಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ಸ್ ಇದ್ದಂತಹ ಸಂದರ್ಭದಲ್ಲಿ ಖಂಡಿತ ಅದಕ್ಕೆ ಚಿಕಿತ್ಸೆನ ಪಡ್ಕೊಳ್ಬೇಕು. ಮುಂದಿನ ದಿವಸಗಳಲ್ಲಿ ನಿಮಗೆ ಅದು ದೊಡ್ಡ ಮಟ್ಟದಲ್ಲಿ ಕಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವೈದ್ಯರು ಆ ರೀತಿ ಹೇಳಿರ್ತಕ್ಕಂಥದ್ದು. ಇನ್ನು ಸಾಕಷ್ಟು ಪತ್ರಗಳನ್ನ ಓದೋದಕ್ಕಿದೆ, ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್.